ಇನ್ನು ಸಕ್ಕರೆ ಕಾರ್ಖಾನೆಯ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಸುದೀರ್ಘವಾದಂತಹ ಚರ್ಚೆಗಳಾಗಿದ್ದಾವೆ. ಕಬ್ಬು ಬೆಳೆಗಾರರು ಇಟ್ಟಿರುವಂತಹ ಬೇಡಿಕೆಗಳ ಬಗ್ಗೆ ಎಲ್ಲಾ ಸಚಿವರುಗಳು ಇನ್ಕ್ಲೂಡಿಂಗ್ ಸಿಎಂ ಚರ್ಚೆಯನ್ನು ನಡೆಸಿದ್ದಾರೆ. ಕಾರ್ಖಾನೆಗಳ ಮೇಲೆ ಕೇಳಿ ಬಂದಿರುವಂತಹ ಆರೋಪಗಳ ಬಗ್ಗೆ ಇಲ್ಲಿ ಪ್ರಮುಖವಾದಂತಹ ಚರ್ಚೆ ನಡೆದಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಕಬ್ಬಿನ ತೂಕದಲ್ಲಿ ಕಾರ್ಖಾನೆಗಳು ಮೋಸ ಮಾಡ್ತಿರುವಂತಹ ವಿಚಾರ ಗಂಭೀರವಾಗಿ ಚರ್ಚೆ ಆಗುತ್ತೆ. ಇದೇ ವಿಚಾರವಾಗಿ ಪ್ರತಿ ಬಾರಿಯೂ ಸಹ ರೈತರು ಹೇಳುವಂಥದ್ದು ಅದೇ, ಕಾರ್ಖಾನೆಗಳು ಮೋಸ ಮಾಡ್ತಿದ್ದಾವೆ, ತೂಕವನ್ನ ಮಾಡುವಂತಹ ಸಂದರ್ಭದಲ್ಲಿ ರೈತರ ಕಬ್ಬನ್ನ ಕಡಿಮೆ ತೋರಿಸ್ತಾರೆ ಅವರು ಅನ್ನುವಂತಹ ಆರೋಪ ಇತ್ತು. ಇದೇ ವಿಚಾರ ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ. ಇನ್ನು ನಿಗದಿತ ಸಮಯದೊಳಗೆ ರೈತರಿಗೆ ಹಣವನ್ನ ಸಕ್ಕರೆ ಕಾರ್ಖಾನೆಗಳು ಪಾವತಿ ಮಾಡ್ತಾ ಇಲ್ಲ. ಈ ಬಗ್ಗೆ ಕಳೆದ ವರ್ಷವೂ ಸಹ ರೈತರ ಆಕ್ರೋಶವನ್ನು ಹಾಕಿದ್ರು. ಹಲವು ಕಾರ್ಖಾನೆಗಳ ಮೇಲೆ ಈ ಆರೋಪ ನಿರಂತರವಾಗಿ ಕೇಳಿ ಬರ್ತಾನೆ ಇರುತ್ತೆ. ಈ ಬಾರಿ ಅವರ ವಿರುದ್ಧವಾಗಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವಂತೆ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಪ್ರತಿಭಟನೆ ಕೈಬಿಡುವಂತೆ ಮನವಿ ಮಾಡಿರುವಂತಹ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಅವರು ಕೊಡ್ತಾರೆ. ಹರೀಶ್, ಪ್ರತಿ ಬಾರಿಯೂ ಸಹ ಬೆಳಗಾವಿ ಅಧಿವೇಶನ ಆಗಿರಲಿ ಅಥವಾ ಬೆಳಗಾವಿ ಭಾಗದ ರೈತರ ಮೊದಲ ಬೇಡಿಕೆ ಇರುವಂತದ್ದು ಇದೆ, ಸಕ್ಕರೆ ಕಾರ್ಖಾನೆಯ ಮಾಲೀಕರು ಸಮರ್ಪಕವಾದಂತಹ ಬೆಲೆಯನ್ನು ಕೊಡೋದಿಲ್ಲ, ಮತ್ತೊಂದು ಕಡೆಗೆ ತೂಕದಲ್ಲಿ ಅವರು ಮೋಸವನ್ನ ಮಾಡ್ತಾರೆ ಅಂತ. ಈ ವಿಚಾರ ಕ್ಯಾಬಿನೆಟ್ನಲ್ಲಿ ಏನೆಲ್ಲ ಚರ್ಚೆ ಆಯ್ತು ಇವತ್ತು? ಜಗದೀಶ್, ಈಗಾಗಲೇ ಕೂಡ ಈ ಕಬ್ಬು ಬೆಳೆಗಾರರ ಹೋರಾಟ ದಿನೇ ದಿನೇ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. 8ನೇ ದಿನಕ್ಕೆ ಕಾಲಿಟ್ಟಿರುವಂತಹ ಕಬ್ಬು ಬೆಳೆಗಾರರ ಹೋರಾಟ ಮುಂಬರುವ ಅಧಿವೇಶನದ ಸಂದರ್ಭದಲ್ಲೂ ಕೂಡ ಪ್ರತಿಧ್ವನಿಸುವ ಆತಂಕ ಕೂಡ ಸರ್ಕಾರಕ್ಕೆ ಎದುರಾಗಿದೆ. ಹಾಗಾಗಿ ಇಕ್ಕಟ್ಟಿಗೆ ಸಿಲುಕಿರುವಂತಹ ಸರ್ಕಾರ ಇವತ್ತು ಸಚಿವ ಸಂಪುಟ ಸಭೆಯಲ್ಲಿ ಬಹಳ ಮುಖ್ಯವಾಗಿ ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಸಮಾಲೋಚನೆ ನಡೆಸಿರುವಂತದ್ದು. ಸುಮಾರು 1.5 ಗಂಟೆಗೂ ಹೆಚ್ಚು ಹೊತ್ತು ಕಬ್ಬು ಬೆಳೆಗಾರರಿಗೆ ಸಂಬಂಧಪಟ್ಟಂಗೆ ಕೂಡ ಚರ್ಚೆ ನಡೆಸಿ ಪರಿಹಾರವನ್ನು ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಸಮಾಲೋಚನೆ ನಡೆಸಿರುವಂತದ್ದು. ಆದ್ರೆ ಒಂದು ಹಂತದಲ್ಲೂ ಕೂಡ ಕೇಂದ್ರ ಸರ್ಕಾರ ದರ ನಿಗದಿ ಮಾಡಬೇಕಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿ ಚರ್ಚೆ ಆಗಿದೆ. ಒಂದು ಮುಖ್ಯವಾಗಿರುವಂತದ್ದು ಕಬ್ಬು ಬೆಳೆಗಾರರಿಗೆ ಏನು ಉಪಯೋಗ ಮಾಡ್ಕೊಡ್ಬೋದು, ಏನು ಸರ್ಕಾರದಿಂದ ಅನುಕೂಲ ಮಾಡ್ಕೊಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಸುದೀರ್ಘವಾಗಿ ಚರ್ಚೆ ಆಗಿರುವಂತದ್ದು. ಅಂತಿಮವಾಗಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಪರಮಾಧಿಕಾರವನ್ನು ಕೊಟ್ಟರು ಕೂಡ ಮುಂದೆ ಏನ್ ಮಾಡ್ಬೇಕಾಗತ್ತೆ, ಯಾಕಂತಂದ್ರೆ ಡಿಸೆಂಬರ್ ನಲ್ಲಿ ಚಳಿಗಾಲದ ಅಧಿವೇಶನ ಕೂಡ ಇರುವಂತದ್ದು. ಆ ಒಂದು ಸಂದರ್ಭದಲ್ಲಿ ಪ್ರತಿಪಕ್ಷಗಳಿಗೂ ಕೂಡ ಇದು ಅಸ್ತ್ರ ಆಗ್ಬೋದು ಅನ್ನುವಂತ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಇದು ಸರ್ಕಾರಕ್ಕೆ ಅದು ನಕಾರಾತ್ಮಕವಾಗಿ ಪರಿಣಮಿಸಬಹುದು ಅನ್ನುವಂತ ಆತಂಕ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಸರ್ಕಾರ ಎಚ್ಚೆತ್ತುಕೊಂಡಿದೆ ಮತ್ತು ಇವತ್ತು ಸಂಪುಟ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆ ಆಗಿದೆ. ಒಂದು ಹಂತದಲ್ಲಿ ಕೂಡ ಪ್ರತಿಪಕ್ಷಗಳ ವಿರುದ್ಧ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಂತರ ಸಿಎಂ ಸಿದ್ದರಾಮಯ್ಯವರು ಖುದ್ದು ಪ್ರತಿಭಟನಾಕಾರರಿಗೆ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಿದೆ. ಯಾಕಂದ್ರೆ ನಿಮ್ಮ ಹೋರಾಟ ಪ್ರತಿಭಟನೆಯನ್ನ ಕೈ ಬಿಡಿ ಅನ್ನುವಂಥ ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಕೂಡ ಗೊತ್ತಾಗ್ತಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಮನವಿಗೆ ಪ್ರತಿಭಟನಾಕಾರರು ಮಣಿತಾರೋ ಅಥವಾ ಪ್ರತಿಭಟನೆ ಮುಂದುವರಿಸ್ತಾರೋ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರುವಂಥದ್ದು. ಜಗದೀಶ್, ಥ್ಯಾಂಕ್ ಯು ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.